ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 3 ದಿನಕ್ಕೆ ಬಂಡಾಯದ ಬೇಗುದಿ ಎದ್ದಿದೆ. ಮಂತ್ರಿ ಸ್ಥಾನವನ್ನು ಅನೌನ್ಸ್ ಮಾಡಿ 24 ಗಂಟೆ ಕಳೆದಿಲ್ಲ, ಖಾತೆಗಾಗಿ ಖ್ಯಾತೆ ಆರಂಭವಾಗಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅನೇಕ ಉಚಿತ ಘೋಷಣೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗ್ಯಾರಂಟಿ ಸಂಕಷ್ಟದ ನಡುವೆ ಕೂಡ ಹೊಸ ಘೋಷಣೆ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಇದು ಕೇವಲ ಘೋಷಣೆಯಾಗುತ್ತಾ? ಡಿ.ಕೆ. ಶಿವಕುಮಾರ್ ಸವಾಲುಗಳೇನು? ವಿಪಕ್ಷಗಳಿಗೆ ಮುಂದಿನ ರಾಜಕೀಯ ಆಹಾರ ಏನು? ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ JDSನ ಒಕ್ಕಲಿಗ ಮತಗಳೆಲ್ಲ ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಬುಟ್ಟಿಗೆ ಬಿದ್ದೇ ಬಿಟ್ಟವು ಅಂತೇಳಿ ಕಾಂಗ್ರೆಸ್ನವರು ಇದೀಗ ತಮ್ಮ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು JDSಗೆ ಮುಂದಿನ ದಿನಗಳಲ್ಲಿ ಕಠಿಣ ಆದಿಯ? ಭಾರತೀಯ ಜನತಾ ಪಕ್ಷದ ವಿಪಕ್ಷದ ನಾಯಕರುಗಳು ಪರಸ್ಪರ ಜಗಳ, ಕಿತ್ತಾಟ, ಶೀತಲ ಸಮರದಿಂದ ಕಾಂಗ್ರೆಸ್ಗೆ ಲಾಭವನ್ನು ಮಾಡಿಕೊಡ್ತಾರ? ಒಟ್ಟಾರೆ ರಾಜಕೀಯ, ರಾಜೀನಾಮೆ, ಬಂಡಾಯ, ಈ ಎಲ್ಲದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ನಾನು ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದವರ ಬಳಿ ಹೋಗ್ತಾ ಇದ್ದೀನಿ. ಮನೋರೇ, ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ CM ಆಗಬೇಕು ಅಂತಿದ್ರು. ಸಿದ್ದರಾಮಯ್ಯನವರು ಈಸಿ ಗೋಯಿಂಗು. ಸರ್ಕಾರ ಬಂದ 3 ದಿನಕ್ಕೆ ಬಂಡಾಯ ಎದ್ದಿದೆ. ಸರ್, ಜೊತೆಗೆ ನೋಡಿ, ಈಗ ಸರ್ಕಾರ ಯಾವಾಗ ರಚನೆ ಆಯಿತೋ 24 ಗಂಟೆಯಲ್ಲಿ ಮಾನ್ಯ ಈಗ B.K. ಹರಿಪ್ರಸಾದ್ ಸಾಹೇಬರು ಆಚೆ ಬಂದು ಮಾಧ್ಯಮದಲ್ಲಿ ಏನು ಹೇಳ್ತಾರೆ, ಆಗಲೇ 2 ಬಣ ಸೃಷ್ಟಿ ಮಾಡಿಬಿಟ್ರು ಆಲ್ರೆಡಿ. ಏನಂತ ಅಂದರೆ, ಯಾರ್ಯಾರಿಗೆ ಅಧಿಕಾರ ಬೇಕೋ ಎಲ್ಲರೂ ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿ ಯಾರ್ಯಾರು ಪಕ್ಷ ಸಂಘಟನೆ ಮಾಡಬೇಕು ಎಲ್ಲ ನನ್ನ ಹತ್ರ ಬನ್ನಿ ಅಂತ ಮಾನ್ಯ B.K. ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟರು. ಅಲ್ಲಿ ಏನು ಅಂದರೆ, ಸರ್ಕಾರ ರಚನೆ ಆಗಿ 24 ಗಂಟೆ ಕಳೆದಿಲ್ಲ, ಆಗಲೇ ಬಣ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ನೋಡಿ, ಅವತ್ತಿನ ದಿನ ಏನು ಪ್ರಮಾಣ ವಚನದಲ್ಲಿ ಮಾನ್ಯ ಜಮೀರ್ ಅಹಮದ್ ಸಾಹೇಬರು ಏನು ಮಾಡಿದ್ರು, ಏಕ್ದಮ್ಮು ಪ್ರಮಾಣ ವಚನ ಇನ್ನೂ ಸ್ವೀಕಾರನೇ ಮಾಡಿಲ್ಲ, ಆಚೆ ಬಂದ್ರು. ಯಾಕೆ ಆಚೆ ಬಂದ್ರು? ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆಚೆ ಬಂದ್ರಲ್ವಾ? ಇಲ್ಲಿ ಗೊಂದಲ ಹೆಚ್ಚಾಗಿ ಕಾಡ್ತಿದೆ ಸರ್. ಸರ್ಕಾರಕ್ಕೆ ಇರೋದೇ ನಾನೇನೋ 2 ವರ್ಷ ಆಯಸ್ ಅನ್ಕೊಂಡಿದ್ದೆ, ಆಗಲೇ ಸರ್ಕಾರಕ್ಕೆ ರೋಗ ಬಂದ್ಬಿಟ್ಟಿದೆ. ಎಲ್ಲಿ ಉಳಿಯಕ್ಕೆ ಸಾಧ್ಯ ರಾಜ್ಯ ಸರ್ಕಾರ? ಇದೇ ರೀತಿ ಹೋಗ್ತಾ ಹೋದ್ರೆ ಸರ್ ಎಲ್ಲಿ ಉಳಿಯುತ್ತೆ? ಇಲ್ಲಿ ಆಟ ಯಾರು ಆಡ್ತಿದ್ದಾರೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಗೊತ್ತಿಲ್ಲ ಸರ್. ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ತಪ್ಪಿದ್ದೇ ಅಲ್ಲ. ರಾಮಲಿಂಗಾರೆಡ್ಡಿ ಔಟ್ ಆ್ಯಂಡ್ ಔಟ್ ಡಿ.ಕೆ. ಶಿವಕುಮಾರ್ ಪರವಾಗಿದ್ರು. ಜನಸೇವೆ ಮಾಡೋರಿಗೆ ಯಾವ ಖಾತೆ ಆದ್ರೇನಂತೆ? ಅವ್ರು ಹಿರಿಯರಿದ್ದಾರೆ, 7 ಸಲನೋ 8 ಸಲನೋ MLA ಆಗಿದ್ದಾರೆ. ಸೊ ಇವರು ಈಗ ಹಾಗಾದರೆ ಏನು ಒಂದು ಸಂದೇಶ ಕೊಡ್ತಿದ್ದಾರೆ ಉಳಿದಂಥ ಸಚಿವರಿಗಿರ್ಬೋದು ಅಥವಾ ಶಾಸಕರಿಗೆ? ಇದು ಖಂಡಿತವಾಗ್ಲೂ ಒಂದು ರಾಂಗ್ ಮೆಸೇಜ್. ಮತ್ತು ಜನತೆಗೆ ಇದೆಲ್ಲ ಅಲ್ಲ ಸರ್ ಬೇಕಾಗಿರೋದು. ಕಳೆದ 3 ವರ್ಷದಿಂದನೂ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇತ್ತು. ಈಗೇನಂದರೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಅಂದರೆ 5 ವರ್ಷ ಹಿಂಗೆ ಆಗ್ಬಿಟ್ಟು ಅಲ್ಲಿಗೆ ಕತೆ ಮುಕ್ತಾಯ ಆಯಿತು ಅಂದ್ಬಿಟ್ಟು ಮಂಗಳವಾಗಲಿ ಸರ್ವರಿಗೂ ಅಂತ 5 ವರ್ಷ ಆಡ್ಬಿಡ್ತಾರೆ. ಇಷ್ಟೇ ಆಗೋದು. ಎಸ್, ಕಾಂಗ್ರೆಸ್ಸಲ್ಲಿ ಏನೋ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಜೊತೆ ಒಂದಷ್ಟು ಹೊಸ ಮುಖಗಳು, ಯುವ ಮುಖಗಳು ಇರ್ತಾರೆ, ಅವ್ರಿಗೆ ಅವಕಾಶಗಳು ಕೊಡ್ತಾರೆ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಹಳೆ ತಲೆಗಳು, ಹಳೆ ನಿಲಯದ ಕಲಾವಿದರು ಸರ್ಕಾರ ಬಂದಾಗೆಲ್ಲ 5 ಸರಿ 6 ಸರಿ ಗೆದ್ದೀವಿ ಅಂತೇಳಿ ಕ್ಲೈಮ್ ಮಾಡ್ಕೊಂಡಿರ್ತಕ್ಕಂಥ 70 ದಾಟಿದವರು ಇದೀಗ ಮಂತ್ರಿ ಆಗಿರ್ತಕ್ಕಂಥದ್ದು. ಈಗ ರಾಹುಲ್ ಗಾಂಧಿಯವರು ನಮ್ಮ ಸರ್ಕಾರ ವಿಭಿನ್ನ ಅಂತ ಹೇಗೆ ಹೇಳ್ಕೊಳ್ತಾರೆ? ಡಿ.ಕೆ. ಶಿವಕುಮಾರ್ ನಮ್ಮ ಸರ್ಕಾರ ವಿಭಿನ್ನ ಅಂತ ಹೇಳಿಕೊಳ್ಳೋಕ್ಕೆ ಸಾಧ್ಯನಾ? ಎಲ್ಲ ಹಳೆಯ ಕಲಾವಿದರೇ ಇದ್ದಾರೆ. ಆ ಮುಖಾಂತರ ಈ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಯುವಕರಿಗೆ ಆದ್ಯತೆ ಇಲ್ಲ, ಹೊಸ ಮುಖಗಳಿಗೆ ಆದ್ಯತೆ ಇಲ್ಲ. ಹಳಬರಿಗೆ ಕೊಟ್ಟಿದ್ದಾರೆ, ಅವರಿಗೆ ಖಾತೆದೇ ಚಿಂತೆ. ನಮ್ಮ ಸರ್ಕಾರಕ್ಕೆ ಕಾಯಿಲೆ ಬಂದಿಲ್ಲ ಸರ್. ಕಾಯಿಲೆ ಬಂದಿರೋವಂಥದ್ದು BJP ಸರ್ಕಾರಕ್ಕೆ. ಹೇಳ್ಬಿಡ್ತೀನಿ ಕೇಳಿ ಮೇಡಮ್, BJP ಸರ್ಕಾರಕ್ಕೆ ಕಾಯಿಲೆ ಇಲ್ಲ ಸರ್, ಗ್ಯಾಂಗ್ರೀನ್ ಬಂದಿದೆ. ಇನ್ನು ಕೆಲವೇ ವರ್ಷದಲ್ಲಿ BJP ಅಸ್ತಿತ್ವದಲ್ಲೇ ಇರಲ್ಲ. ಇವಾಗ ನಮ್ಮ ಕ್ಯಾಬಿನೆಟ್ಗೆ ಬಂದಂಗೆ ಸರ್, ಅವರು ವೆರಿ ಕ್ಲಿಯರ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ದಾರೆ, ನನಗೆ ಕೊಟ್ಟಂತ ಖಾತೆ, ನನಗೆ ಕೊಡಬೇಕಾದಂಥ ಖಾತೆ ಅದಲ್ಲ, ನನಗೆ ಈ ಖಾತೆ ನನಗೆ ಬೇಕಾಗಿಲ್ಲ, ನಾನು ಅದಕ್ಕೆ ರಾಜೀನಾಮೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಹೊರತು ಶಾಸಕಗಿರಿಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ, ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಸರ್, ಕ್ಯಾಬಿನೆಟ್ ಅನ್ನೋದು ಹಿರಿಯರಿಗೆ ಮತ್ತು ಕಿರಿಯರಿಗೆ ಸಮ್ಮಿಶ್ರಣವಾಗಿ ಮಾಡುವಂಥ ಕೆಲಸ. ನಾವು ಅದನ್ನ ಹಿರಿಯರಿಗೆ ಈಗ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗನಿಗೆ, ಸಿದ್ದರಾಮಯ್ಯವ್ರ ಪುತ್ರ ಅವ್ರ ಮಗನಿಗೆ, ಅವರ ಆಪ್ತ ಬೈರತಿ ಸುರೇಶ್ಗೆ, ಇನ್ನೆಲ್ಲ ಯಾರು KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಅದೇ ಶರಣ ಪ್ರಕಾಶ್ ಪಾಟೀಲ್, ಅದೇ MB ಪಾಟೀಲ್, ಅದೇ ಪರಮೇಶ್ವರ್, ಎಲ್ಲರೂ ಅವರೇ.
ಎಲ್ಲರೂ ಅವರೇ ಹೊಸತನ ಏನಿದೆ? ಸರ್, ಇದು ಬಂಡಾಯ ಅಂತ ಹೇಳಕ್ಕಾಗಲ್ಲ. ನೋಡಿ, ಅವರು ಒಂದೇ ಮಾತು ಏನು ಹೇಳಿದ್ದಾರೆ, ನೀರಾವರಿ ಖಾತೆ ಏನು ಕೊಟ್ಟಿದ್ದಾರೆ ಅದನ್ನು ನನಗೆ ಸಮರ್ಪಕವಾಗಿ ನಿಭಾಯಿಸೋಕ್ಕೆ ಅಥವಾ ಅದರ ಬಗ್ಗೆ ನನಗೆ ಸಾಕಷ್ಟು ಗೊತ್ತಿಲ್ಲ. ಯಾಕಂದರೆ ಅವರು ಮೊದಲಿಂದನೂ ಸಹ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ 8 ಬಾರಿ ಇಲ್ಲೇ ಗೆಲುವನ್ನು ಸಾಧಿಸಿದವರು. ಬೆಂಗಳೂರಿನ ಮಟ್ಟದಲ್ಲಿ ಏನು ಮಹಾನಗರ ಪಾಲಿಕೆ ಇತ್ತು ಅಲ್ಲೇ ಹೆಚ್ಚಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಂಥವರು. ಸೊ ಇಲ್ಲಿ ಗೆದ್ದು ನಾಳೆ ದಿನ ರಾಜ್ಯದಿಂದ ಅಂದರೆ ಬೆಂಗಳೂರಿನಿಂದ ಆಚೆ ಏನು ನೀರಾವರಿ ಯೋಜನೆಗಳಿರ್ಬೋದು, ಹಳ್ಳಿಗಳಿಗೆ ಭೇಟಿ ಕೊಡಬೇಕಾಗುತ್ತೆ. ಆ ರೀತಿ ಕೆಲಸ ಮಾಡೋದು ನನಗೆ ಕಷ್ಟ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಹ ಇವತ್ತಿನ ದಿವಸ ಹೇಳಿದ್ದಾರೆ. ಅವರು ನನಗೆ ಮೊದಲೇ ಹೇಳಿದರು, ಹಳ್ಳಿಗಳಿಗೆಲ್ಲ ಹೋಗಬೇಕಾಗುತ್ತೆ, ಭೇಟಿ ಕೊಡಬೇಕಾಗುತ್ತೆ, ನನಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ನನಗಿದು ಈ ಖಾತೆ ಕಷ್ಟ ಆಗುತ್ತೆ ಅಂತ ಹೇಳಿದರು ಅಂತ. ಆ ನಿಟ್ಟಿನಲ್ಲಿ ನೋಡಿ, ಅವರು ಆ ಪ್ರೆಸ್ ಮೀಟಲ್ಲೂ ಸಹ ಒತ್ತಿ ಹೇಳಿದ್ದಾರೆ, ನನಗೆ ಯಾರ ಮೇಲೇನೂ ಕೋಪ ಇಲ್ಲ. ರಾಹುಲ್ ಗಾಂಧಿ ಆದಿಯಾಗಿ, ಖರ್ಗೆ ಅವರ ಆದಿಯಾಗಿ ಯಾರ ಮೇಲೇನೂ ಸಹ ನನಗೆ ಕೋಪ ಇಲ್ಲ. ನನಗೆ ಈ ಖಾತೆಯಲ್ಲಿ ಇಷ್ಟ ಇಲ್ಲ. ಕೊಟ್ಟ ಕುದುರೆಯನ್ನು ಏರದವನು ಶೂರನು ಅಲ್ಲ, ಧೀರನು ಅಲ್ಲ ಅಂತ DK ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ. ಹಾಗಾದ್ರೆ ಕೊಟ್ಟ ಕುದುರೆಯನ್ನು ಏರೋ ಮೊದಲೇ ಎಳೆದು ಬಿಟ್ರಲ್ಲ ರಾಮಲಿಂಗಾರೆಡ್ಡಿ ಅವರು ಅಂತ. ಸರ್, ಇದು ನಾವು ಮೊದಲೇದಾಗಿ DK ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿ ಆಗಿದ್ಗೆ. ಆದರೆ ಇನ್ನೊಂದು ಹೇಳ್ತೀನಿ, DK ಶಿವಕುಮಾರ್ ಹೇಳ್ತಾ ಇದ್ರು ಇತಿಹಾಸ ಓದಲ್ಲ ನಾನು, ಇತಿಹಾಸ ಸೃಷ್ಟಿ ಮಾಡ್ತೀನಿ ಅಂತ. HK ಪಾಟೀಲ್ ಏನು ಹೇಳಿದ್ದಾರೆ? ಹೌದು, ನಮ್ಮಲ್ಲಿ ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೇ ಸಾಕು. DK ಶಿವಕುಮಾರ್ ಇನ್ನು 6 ತಿಂಗಳು ನಿದ್ದೆ ಮಾಡೋಂಗಿಲ್ಲ. ತನ್ನ ಒಳಗಡೆ ಇರುವಂಥ ಬಂಡಾಯ, ಇವತ್ತು ಬಂಡಾಯದ ಸೆಂಟ್ರ್ ಪವರ್ ಪಾಯಿಂಟ್ಗಳು ಕಾಂಗ್ರೆಸ್ನಲ್ಲಿ ಒಂದಿಲ್ಲ. ಈಗ 10 ಪವರ್ ಪಾಯಿಂಟ್ಗಳಿದೆ. 10 ಪವರ್ ಪಾಯಿಂಟಲ್ಲೂ ದಸದಿಕ್ಕುಗಳಲ್ಲಿ DK ಶಿವಕುಮಾರ್ ಅವ್ರಿಗೆ ನೆಮ್ಮದಿ ಕೆಡಿಸೋ ಕೆಲಸ ಅಂತ ಕಾಂಗ್ರೆಸ್ ನಾಯಕರೇ ಮಾಡ್ತಾರೆ. BJPನೂ ಬೇಕಿಲ್ಲ, JDS ಬೇಕಿಲ್ಲ. ಅವ್ನಿಗೆ ನೆಮ್ಮದಿ ಕಡಿಸೋಂಥ ಕೆಲಸನ ಕಾಂಗ್ರೆಸ್ ನಾಯಕರು ಇವತ್ತು ಬೆಳಗ್ಗೆ 9 ಸ್ಟಾರ್ಟ್ ಮಾಡಿದ್ದಾರೆ. ಕಂಟಿನ್ಯೂಸ್ ನಡೀತದೆ ಇದು. DK ಶಿವಕುಮಾರ್ಗೆ ಎಚ್ಚರಿಕೆ. ಯಾಕೆಂದರೆ ಇವತ್ತು ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಶಿಕ್ಷಕರಿಲ್ಲ, ಬಿಲ್ಡಿಂಗ್ ಇಲ್ಲ, ಶೌಚಾಲಯ ಇಲ್ಲ. ಆ ಕಡೆ ಗಮನ ಕೊಡಿ. ನಿಮ್ಮ ಅಧಿಕಾರ ದಾಹಕ್ಕೆ ರಾಜ್ಯ ಬಲಿಯಾಗ್ತಾ ಇದೆ, ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ದಯಮಾಡಿ DK ಶಿವಕುಮಾರ್ ಅವರು ನಿಮ್ಮ ಕಚ್ಚಾಟವನ್ನು ಬದಿಗಿಡಿ, ರಾಜ್ಯದ ಅಭಿವೃದ್ಧಿ ಕಡೆ ನೀವು ಗಮನ ಕೊಡಿ ಅಂತ ಕೇಳ್ತೀನಿ ನಾನು. ಏನೋ DK ಶಿವಕುಮಾರ್ ಬಂದರು, ಏನೋ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಪಾಪ ಅವ್ರು ಹೇಳ್ತಾರೆ, JDS ಅವರು ಕಚ್ಚಾಟ ಆರಂಭ ಆಯಿತು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಕಚ್ಚಾಟ ಬಂದ್ಬಿಟ್ಟು ಈ BJP ಅವರು JDS ಎಲ್ಲ ಬಿಟ್ಬಿಡಿ. ನಿಮ್ದು ಹೇಳಿ ಸ್ವಾಮಿ, ನಿಮ್ದು ಹೇಳಿ. ನಿಮ್ಮ ಮನೆ ತೂತಾಗಿದೆ, ನಿಮ್ಮ ಮನೆಯ ಕಾವಲಿ ತೂತಾಗಿದೆ, ಅವ್ರದ್ದು ದೋಸೆ ತೂತಾಗಿದೆ. ಉತ್ತರ ತಗೊಳ್ಳೋ ವ್ಯವಧಾನ ಇಟ್ಕೊಳ್ಳಿ. ಚಿದಾನಂದ್ ಸರ್, ಅವೆಲ್ಲ ಬೇಡ ರೀ, ನಾಟಕ ಬೇಡ. ನಾನು ಕೇಳಿದ್ಕೆ ಆನ್ಸರ್ ಮಾಡಿ, ಕತೆ ಹೊಡಿಬೇಡಿ. ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, BJP ತರ 3 CM ಆಗಿಲ್ಲ ನಮ್ಮ ಪಕ್ಷ. JDS ತರ ಯಡಿಯೂರಪ್ಪಂಗೆ ಗೋಲಿ ಹೊಡೆದ್ಬಿಟ್ಟು ಹೋಗಿ ರೆಸಾರ್ಟ್ ಅಲ್ಲಿ ಆಗಿಲ್ಲ. JDS ನಾಯಕರು ಇದನ್ನ ಮನಗಾಳ್ಬೇಕು. ಸುಳ್ಳು ಹೇಳಕ್ಕೆ BJP ಅವ್ರ ಜೊತೆ ಸೇರಿ ನಿಮ್ಗೂ ಸುಳ್ಳಿನ ಅಂಟ್ರೋಗ ಬಂದಿದೆ. ಇದು 1 ವಾರದ ಕತೆ ಅಷ್ಟೇ. ನಾವು 24 ಗಂಟೆ ನಾವು ಹೇಳ್ತಿದ್ದೀವಿ, ರಾಜ್ಯದ ಅಭಿವೃದ್ಧಿ ಮಾಡ್ರಿ, ಕಿತ್ತಾಡಬೇಡಿ ಅಂತ ಹೇಳ್ತಾರೆ. ಸಣ್ಣ ತಪ್ಪಾಗಿದೆ, ಇದನ್ನ ಸರಿಪಡಿಸ್ಕೊಳ್ತೀವಿ. 100 ವರ್ಷದ ಇತಿಹಾಸ ಇರೋಂತ ಪಕ್ಷ ಸಣ್ಣ ತಪ್ಪಾಗಿದೆ. ನಿಮ್ಮ ತರ 3 ಮುಖ್ಯಮಂತ್ರಿಗಳು 5 ಉಪಮುಖ್ಯಮಂತ್ರಿ ಮಾಡಿದಂತ ಭಯ ಆಯ್ತದೆ. ಅಲ್ಲ ಸರ್, ಇದು ಕಾಂಗ್ರೆಸ್ ಅವ್ರಿಗೆ ಜನ ಒಂದು ಅವಕಾಶ ಕೊಟ್ಟಿದ್ರು 5 ವರ್ಷದ ಸರ್ಕಾರ ನಡೆಸಕ್ಕೆ. 3 ವರ್ಷ ಅಧಿಕಾರಕ್ಕೋಸ್ಕರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಮೂಲಕ ಕಿತ್ತಾಟವನ್ನು ನಡೆಸಿದ್ರು. ಈಗ ಅಟ್ಲೀಸ್ಟ್ DK ಶಿವಕುಮಾರ್ ಬಿಟ್ಕೊಟ್ಟ ಮೇಲೂ ಕೂಡ ಸಿದ್ದರಾಮಯ್ಯನವರು ಬ್ಯಾಕ್ ಸೈಡಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಮತ್ತೆ DK ಅವ್ರಿಗೆ ಕಾಟ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಕಲ್ತ್ಕೊಂಡ್ಬಂದಿರೋರೇ ನೀವ್ರೇ ಚಿತಾವಣೆ ಮಾಡೋದೇ ನಿಮ್ ಕೆಲಸ. JDS BJP ಚಿತಾವಣೆ ಮಾಡೋ ಕೆಲಸ. ನಾನು ಒಂದು ಹೇಳ್ತಾ ಇದ್ದೀನಿ ನೋಡಿ ಸರ್, ಕುರಿ ತಿಂದು ಮೇಕೆ ಬಾಯಿಗೆ ಒರ್ಸೋ ಕೆಲಸ 2 ಪಾರ್ಟಿ ಅವ್ರು ಮಾಡಬೇಡಿ. ಹಂಗಿರೋರು 1 ವಾರದಿಂದ ಯಾವುದೇ ಸಂಕಷ್ಟಕ್ಕೆ ಮಾತಾಡಿದೀರಾ ನೀವು BJPಗಾಗ್ಲಿ? ಅವ್ರು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ. ಸಿದ್ದರಾಮಯ್ಯನವರು JDS ಇಂದ ಕಲ್ತ್ಕೊಂಡ್ ಬಂದಿರೋ ವಿದ್ಯೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ, ಕಾಂಗ್ರೆಸ್ ಅಲ್ಲಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಕಾರ್ಯಕರ್ತರ ಮನಸ್ಸಿಗೆ ಬಂದ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಅಲ್ಲಿ ನಾಯಕರು ತಪ್ಪು ಮಾಡ್ತಾವ್ರೆ ಅಂತ ಕಾರ್ಯಕರ್ತರ ಮನಕ್ಕೆ ಬಂದ್ಬಿಟ್ಟಿದೆ. ಸರ್, ಈಗ ಅವ್ರು ಹೇಳ್ತವ್ರಲ್ಲ, ಈಗ ಅವ್ರಿಗೆ ಹೇಳ್ತೀನಿ, ಯಾವುದೇ ರೀತಿ ರೆಸಾರ್ಟ್ ರಾಜಕೀಯ ಮಾಡಿಲ್ಲ, ಮತ್ತೊಂದು ಮಾಡಲಿಲ್ಲ. 3 ದಿನಕ್ಕೆ ಓಡೋಗುವಂತ ಕೆಲಸ ಮಾಡಿಲ್ಲ. 3 ದಿನಕ್ಕೆ ಮಿನಿಸ್ಟರ್ಗಳು ಒಂದೊಂದು ಕಡೆ, ಯಡಿಯೂರಪ್ಪ ಒಂದ್ ಕಡೆ ಅಳ್ಕೊಂಡು ಆ ರೀತಿ ರಾಜೀನಾಮೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಎಲ್ರಿಗೂ ಸೇರಿಸ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ.
ನನಗೆ ಜಲಸಂಪನ್ಮೂಲ ಖಾತೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಬೇಕು, ನಾನು ಬೆಂಗಳೂರಿನ ಗುತ್ತಿಗೆ ತಗೋಬಿಟ್ಟಿದ್ದೀನಿ, ಬೆಂಗಳೂರು ಖಾತೆನೇ ಬೇಕು ಅಂತ ಅವರು ಫೋರ್ಸ್ ಮಾಡ್ತಾರೆ. ಇದು ಎಲ್ಲ ಓಪನ್ ಸೀಕ್ರೆಟ್ ಅಲ್ವಾ ಸರ್? ಈಗ ಅವರು ಸತತ 8 ಬಾರಿ ಗೆದ್ದಿದ್ದಾರೆ ಸರ್. ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವರಿಗೆ ಒಂದ್ ನಿಮಿಷ ಕೇಳ್ರಿ. ಈಗ ಕೃಷ್ಣ ಬೈರೇಗೌಡರಿಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತ ಆಯ್ತಲ್ವಾ ಹಂಗಾದ್ರೆ? ಸರ್ ಈಗ ಇವರು ಸುಮ್ಮನೆ ಮಾಧ್ಯಮದಲ್ಲಾಗ್ಲಿ ಯಾರಾದ್ರೂ ಸುಮ್ಮನೆ ತೋರ್ಪಡಿಕೆಗಾಗ್ಲಿ ಎಲ್ಲವೂ ಸರಿ ಇದೆ ಅಂತ ಏನು ಸರಿ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಏನವೂ ಸರಿ ಇಲ್ಲ. ಇಲ್ಲಿ ನೋಡಿ ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ ನೋಡಿ, ಎಲ್ಲ ಒಟ್ಟವರಿ ಪಡ್ತಿದ್ದಾರೆ. ಅವ್ರು ಸಿಕ್ತು ಇವ್ರು ಸಿಕ್ತು ಅಂತ. ಇದರಿಂದ ಜನರು ಬೀದಿಗೆ ಬೀಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಕಂದಾಯ ಖಾತೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತ ಎಲ್ಲರೂ ಕೂಡ ಸಾರ್ವಜನಿಕರು ಅನೇಕರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಬೆಂಗಳೂರು ಖಾತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಪರ್ಫಾರ್ಮೆನ್ಸ್ ಮಾಡಕ್ ಬರಲ್ವಾ? ಹಾಗಾದ್ರೆ ಕೃಷ್ಣ ಬೈರೇಗೌಡರವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಲೀಡ್ ಮಾಡ್ತಕ್ಕಂಥ ಯೋಗ್ಯತೆ ಇಲ್ವಾ? ಹಾಗಾದ್ರೆ ರಾಮಲಿಂಗಾರೆಡ್ಡಿ ಮಾತ್ರ ಅದಕ್ಕೆ ಸೂಕ್ತ ಅಭ್ಯರ್ಥಿನ? ಹಾಗಾದ್ರೆ ಇವ್ರ ನಡುವೆ ಎಲ್ಲ ಒಂದ್ ಕಡೆ ಒಳ ಜಗಳ ಇದೆಯಾ, ಶೀತಲ ಸಮರ ಇದೆಯಾ? ಸರ್, ನಿಮ್ಮ ವಿಶ್ಲೇಷಣೆಗೆ ಬರ್ತೀನಿ. ನೀವೇ ಹೇಳಿದ್ರಿ ಕಂದಾಯ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ. ಈಗ ಮಾಡಿರೋರಿಗೆ ಅವರು ಬೆಂಗಳೂರು ಅಭಿವೃದ್ಧಿನ ಮಿನಿಸ್ಟ್ರಿನ ಕೊಟ್ಟಿದ್ದಾರೆ ಅಂತ ಅಂದಾಗ ಅವರು ನಮ್ಮ CM ವಿವೇಚನೆಗೆ ಬಿಟ್ಟಿದ್ದಂಥದ್ದು. ನಮ್ಮ ಪಕ್ಷ ಕಾಯಿಲೆಗೆ ಬಂದಿಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. CM DK ಶಿವಕುಮಾರ್ ಆದಿಯಾಗಿ ಇವಾಗ ಅವರು CM ಆದ್ಮೇಲೆ BJPಗೆ ಮತ್ತೆ JDSಗೆ AAP ಅವರಿಗೆ ನಡುಕ ಉಂಟಾಗಿದ್ದು ಏನು ಅಂತಂದ್ರೆ, ಅವರು ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತಾರೆ ಸರ್. ಅವರು ಅಧಿಕಾರಕ್ಕೆ ಬಂದಿದ್ದ ಮೊದಲನೇ ದಿನದಿಂದ ಕೊಟ್ಟಿರೋಂಥದ್ದು ಬಿಟ್ಟಿ ಭಾಗ್ಯ ಅಲ್ಲ ಸರ್, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಅನ್ನು ಕೊಟ್ಟಿದ್ದಾರೆ. ಯುವ ಸಂಘ ಅಂತ ಹೇಳಿ 10,000 ಸಂಘಗಳಿಗೆ 10 ಲಕ್ಷ ಜಿಪಿನಲ್ಲಿ ದುಡ್ಡಿದೆ. ಜಿಪಿನಲ್ಲಿ ಇದೇ DK ಶಿವಕುಮಾರ್ ತಗೊಂಡಿದ್ದು ದುಡ್ಡುಗೋಸ್ಕರನೇ ಬೆಂಗಳೂರು ಜಿಪಿ ತಗೊಂಡಿರೋದು. ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಯಾಕೆ ಜಿಪಿ ಕೊಟ್ರಿ? ಅವರು ಕಾಸು ಮುಟ್ಟಿಲ್ವಾ ಸತ್ಯ ಹರಿಶ್ಚಂದ್ರನ? ಅವ್ರು ಮುಟ್ಟಿದಾರ ಅವ್ರ ಕಡೆ ಅವ್ರ ಪ್ರಕಾರ ಹೇಳ್ತಾ ಇರೋದು ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಮುಂದುವರ್ಸ್ಬೋದಿತ್ತು. ಯಾಕೆ ಅಂದ್ರೆ ಜಿಪಿನಲ್ಲಿ ದುಡ್ಡಿದೆ, ಸಾವಿರಾರು ಕೋಟಿ ದುಡ್ಡಿದೆ. ಈ ದುಡ್ಡು ತಾಳಕ್ಕೆಲ್ಲ ಇವತ್ತು ಕಾಂಗ್ರೆಸ್ ಸಚಿವರು ಕುಸ್ತಿ ನನಗೆ ಅಂತ ಕುಸ್ತಿ ಆಡ್ತಾ ಇದ್ದಾರೆ. ಹೌದಾ ಸರ್? ನಿಜನಾ ಸರ್? ಅವ್ರಿಗೇನ್ ಮಂಕು ಬೂದಿ ಎರ್ಸ್ಕೊಂಡ್ ಬಂದಿದಾರ ಅಂತ ನಮ್ಗಂತೂ ಗೊತ್ತಿಲ್ಲ ಸರ್. ಎಲ್ಲಾ ಇಲಾಖೆಲ್ಲೂ ದುಡ್ಡಿದೆ, ಎಲ್ಲಾ ಇಲಾಖೆದಲ್ಲೂ ದುಡ್ಡಿದೆ. ಬರೀ ಜಿಬಿಎಲ್ ಮಾತ್ರ ಇಲ್ಲ. ನಾಟೆ ಜಿಬಿ ಎಲ್ಲ ಇಲಾಖೆಯಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ, ನೀವು ಬರೀ ಜಿಬಿ ಅಂತ ಹೇಳ್ತಾರೆ. ಎಸ್ ಸರ್, ನೀವ್ ಹೇಳಿ. ಈಗ ನಾನು ಹೇಳ್ತಾ ಇರೋದೇನ್ ಗೊತ್ತಾ ಸರ್, ಇವಾಗ ಈಗ ಕಂದಾಯ ಇಲಾಖೆಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವರು ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾವ್ ಹೇಳ್ತಾ ಇರೋದೇನ್ ಗೊತ್ತಾ ಸರ್, ಇವ್ರಿಗೆ ಮಾತಾಡಕ್ಕೆ ಬೇರೆ ಏನು ಟಾಪಿಕ್ ಇಲ್ದರೆ ಇವತ್ತು ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈಗ ಏನ್ ಹೇಳಿದ್ರು ಗೊತ್ತಾ ಸರ್, 30% 40% ಕಮಿಷನ್ ತಿಂದಿ ಅಧಿಕಾರ ಕಳ್ಕೊಂಡಂತವ್ರು ಬಿಜೆಪಿಯವರು. ಅವ್ರಿಗೆ ಗೊತ್ತು ಎಲ್ಲಿ ದುಡ್ಡಿದೆ ಅಂತ, ಅವ್ರಿಗೆ ಗೊತ್ತು. ನಮಗೆ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಈಗ ಸರ್, ಈಗ ಬೆಂಗಳೂರು ಖಾತೆ